ಸರ್ ನಮಸ್ಕಾರ. ಈ ಮನೆ ಓನರೇ ಮಾತಾಡ್ತಾ ಇರೋದು. ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಮಾಡಿದ್ದೀವಿ ಇಲ್ಲಿ ಕೆಂಗೇರಿ ಕೋಡಿಪಳ್ಳ ಅನ್ನಪೂರ್ಣೇಶ್ವರಿ ಲೇಔಟ್. ಫುಲ್ಲಿ ಫರ್ನಿಶ್ಡ್ ಹೌಸು. ಬನ್ನಿ ತೋರಿಸ್ತೀನಿ. ಇದ್ರ ಆಪೋಸಿಟ್ ನಿಮ್ಗೆ ಒಂದು ಪಾರ್ಕ್ ಇದೆ. ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಒಳ್ಳೆ ಪಾರ್ಕ್ ಇದೆ ನಿಮಗೆ ಆಪೋಸಿಟ್ ಅಲ್ಲೇ, ಒಳ್ಳೆ ಗ್ರೀನ್ರಿ. ಜಸ್ಟ್ ನೋಡಿ ಒಂದ್ಸರಿ. ಹಾಂ ಬನ್ನಿ ಸರ್. ಬಿಲ್ಡಿಂಗು ಎಲ್ಲ ಆರ್ಕಿಟೆಕ್ಟ್ ಪ್ಲಾನು, ಎಲಿವೇಶನ್ ಎಲ್ಲ ಫುಲ್ ಆರ್ಕಿಟೆಕ್ಟ್ ಪ್ಲಾನಲ್ಲಿ ಮಾಡಿಸಿರೋದು. 1 ವರ್ಷ 7 ತಿಂಗಳು ತೊಗೊಂಡಿದ್ವಿ ಪ್ಲಾನ್ ಬಿಲ್ಡಿಂಗ್ ಫಿನಿಶ್ ಮಾಡೋಕ್ಕೆ. ಫುಲ್ ಗೇಟ್ ಎಲ್ಲ 16 ಗೇಜು, ಡಿಫ್ರೆಂಟ್ ಗೇಟ್ ಎಲ್ಲ ಮಾಡಿಸಿರೋದು. ಎಲ್ಲ ಡಿಫ್ರೆಂಟಾಗೆ ಮಾಡಿಸಿದ್ದೀನಿ ನೋಡಿ. ಆಲ್ರೆಡಿ ನಾನು ಬಿಲ್ಡಿಂಗ್ ನೋಡಿರ್ತೀರ ನೀವು. ಫುಲ್ ಪಾರ್ಕಿಂಗು, ಒಂದು ಆರ್ಕೆ ಇದೆ ಕೆಳಗಡೆ, ಇನೋವಾ ಕಾರ್ 3 ಕಾರು ವಿತ್ ಮೆಜರ್ಮೆಂಟಲ್ಲಿ ಮಾಡಿರೋದು. ಆಮೇಲೆ ಗ್ಯಾಸ್ ಸಿಲಿಂಡರ್ಸು ಇಲ್ಲಿ. ಅದ್ರ ಪಕ್ಕದಲ್ಲೇ ಇದು ಬಾತ್ರೂಮು. ಇದು ಒಂದು ಸಿಂಗಲ್ ಆರ್ಕೆ ಬಾತ್ರೂಮ್ ಇದು. ಇಲ್ಲೊಂದು ಆರ್ಕೆ ಇದೆ, ಪಾರ್ಕಿಂಗಲ್ಲಿ ಒಂದು ಆರ್ಕೆ ಇದೆ. ಬನ್ನಿ. ಒಳ್ಳೆ ರೆಂಟಲ್ ಇನ್ಕಮ್ ಏರಿಯಾ ಇದು. ಇದೊಂದು ಆರ್ಕೆ. ಬ್ಯಾಚುಲರ್ಸ್ಗೆ ಆದರೂ ಕೊಡ್ಬೋದು, ಇಲ್ಲ ಒಂದು ಸಿಂಗಲ್ ಫ್ಯಾಮಿಲಿ ಆರಾಮಾಗಿರ್ಬೋದು. ಇಲ್ಲಿ ಎಲ್ಲ ಒಳ್ಳೆ ಎಲ್ಲ ಕಜಾರ ಟೈಲ್ಸು, ಎಲ್ಲ ಎರಡಡಿ ಪಿಲ್ಲರು. ಇಲ್ಲಿ ಸೊಂಪು 15,000 ಲೀಟ್ರು ಸ್ಟೋರೇಜು. ಇದು ಬೋರ್ವೆಲ್ಲು, 4 ಇಂಚ್ ನೀರು. 4 ಇಂಚ್ ನೀರು ಪ್ಲಸ್ ನಿಮಗೆ 400 ಅಡಿ ಡೆಪ್ತ್ ಹೋಗಿರೋದು. ಒಳ್ಳೆ ನೀರಿದೆ. ಇದೆಲ್ಲ ಲೆಪೋತ್ರ, ಸ್ಟೆಪ್ಸ್ ಎಲ್ಲ ಲೆಪೋತ್ರ ವಿತ್ ಲಿಫ್ಟು. ನಿಮಗೆ ಲಿಫ್ಟು ತುಂಬ ಗ್ರ್ಯಾಂಡ್ ಆಗಿದೆ. ಲಿಫ್ಟು ತೋರಿಸ್ಬಿಡ್ತೀನಿ ನಿಮಗೆ. ಎಲ್ಲ 16 SS ಅಷ್ಟೇ. ಎಲ್ಲ 16 ಗೇಜು, ಎಲ್ಲ ಸ್ಕ್ವಯರ್ ಹಾಕ್ಸಿರೋದು. ಲೆಪೋತ್ರೆ ಮತ್ತು 40 mm ಎಲ್ಲ ಮಾಡಿಸಿರೋದು. 5 ಜನ ಆರಾಮಾಗಿ ಹೋಗ್ಬೋದು. ಜಸ್ಟ್ ಬನ್ನಿ ಸರ್, ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಒಂದು ವಾಲ್ ಸಮೇತ ನಿಮಗೆ ಸ್ಟ್ರಕ್ಚರ್ ಮಾಡಿಸಿದ್ದೀನಿ. ಎಲ್ಲ ಟೈಲ್ಸ್ ಎಲ್ಲ ಹಾಕ್ಸಿದ್ದೀನಿ. ಫಸ್ಟ್ ಫ್ರಂಟಲ್ಲೆಲ್ಲ ಕಜಾರಿಯ ಟೈಲ್ಸು ವಿತ್ ಬಾರ್ಡರು. ಇಲ್ಲೂ ಅಷ್ಟೇ ನಿಮಗೆ ಎಲಿವೇಶನ್ಗೆ ಎಲ್ಲ SS 16 ಗೇಜ್ದು ಹಾಕ್ಸಿರೋದು ವಿತ್ 10 mm ಗ್ಲಾಸು, ಸ್ಕ್ವಯರು, ಎಲ್ಲ ಲೇಸರ್ ಕಟ್ಟಿಂಗು. ತುಳಸಿ ಕಟ್ಟಿ ಇಟ್ಕೊಳ್ಳೋಕ್ಕೆಲ್ಲ ಇದು ಅನುಕೂಲ ಮಾಡಿಕೊಟ್ಟಿದ್ದೀನಿ ಇಲ್ಲಿ ನೋಡಿ ಸರ್. ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರು ಮೈನ್ ಡೋರು ಎಲ್ಲ ಮಾಡಿಸಿರೋ PU ಪಾಲಿಶು, 2 ಇಂಚ್ ಡೋರು. ಎಲ್ಲ ಆಂಟಿಕ್ ಪೀಸಸ್ ಹಾಕ್ಸಿರೋದು. ಎಲ್ಲ ಬಿಲ್ಡಿಂಗಲ್ಲಿ ಫುಲ್ ಆಂಟಿಕ್ ಪೀಸಸ್ ಹಾಕ್ಸಿರೋದು. ಎಲ್ಲ ಈ ಬಿಲ್ಡಿಂಗಲ್ಲಿ ಎಲ್ಲ ಮೆಟೀರಿಯಲ್ ಮಾಡಿರೋದು ಫುಲ್ ಟೀಕ್. ಬಿಲ್ಡಿಂಗ್ ಎಲ್ಲ ಟೀಕು. ಇವನ್ ವಿಂಡೋಸು, ಶಟರ್ಸು ಎಲ್ಲ ಟೀಕೆ. ಎಲ್ಲ ಮಾಡಿರೋದು ಇಲ್ಲಿ. ಮೇಲೆ ನಿಮಗೆ ಸೀಲಿಂಗ್ ವುಡ್ ಹಾಕ್ಸಿದ್ದೀನಿ, POP ಮಾಡಿಸಿದ್ದೀವಿ. ಇಲ್ಲಿ ನಿಮಗೆ TV ಕ್ಯಾಬಿನೆಟ್ಟು. ನೀವು 60 ಇಂಚ್ 70 ಇಂಚ್ ಬೇಗ TV ಕ್ಯಾಬಿನೆಟ್ TV ತಂದು ಇಟ್ಕೋಬೋದು. ಅದರಲ್ಲಿ ನಿಮಗೆ ಚಾರ್ಕೋಲ್ ಶೀಟ್ಸು ಎಲ್ಲ ಗಾಳದಲ್ಲಿ ತಂದಿರೋದು. ಲ್ಯಾಮಿನೇಷನ್ ಶೀಟ್ಸ್ ಎಲ್ಲ ತುಂಬ ಗ್ರ್ಯಾಂಡ್ ಆಗಿದೆ. ಹಾಲು ಮತ್ತು ಇಲ್ಲಿ ನಿಮಗೆ ದೇವ್ರ ಮನೆ ತುಂಬ ಡಿಫ್ರೆಂಟಾಗಿ ಮಾಡಿಸಿದ್ವಿ. ಇದು ಡೈನಿಂಗು ಪ್ಲಸ್ ಕಿಚನ್ನು ತುಂಬ ಡಿಫ್ರೆಂಟಾಗಿದೆ. ಎಲ್ಲ ಸಾಫ್ಟ್ ಕ್ಲೋಸರ್ಸು, ಡಿಸೆಂಟ್ ಕಲರ್ಸು, ಲ್ಯಾಮಿನೇಷನ್ ಶೀಟ್ಸ್ ಎಲ್ಲನೂ. ಮತ್ತು ಇಲ್ಲಿ ಸ್ಟೋರೇಜ್, ನಮಗೆ ಸ್ಟೋರೇಜ್ಗೆ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ. ರೈಟ್ ಸೈಡಕ್ಕೆ ಪಕ್ಕದಲ್ಲೇ ಸ್ಟೋರೇಜ್. ನಿಮಗೆ ನಿಮಗೆ ಯುಟಿಲಿಟಿ ಇದೆ. ಯುಟಿಲಿಟಿ ನಿಮಗೆ ಹ್ಯಾಂಡ್ ವಾಶ್ಗೆ ವಿತ್ ಸೇಫ್ಟಿ ಎಲ್ಲ ಗ್ರಿಲ್ ಹಾಕ್ಸಿದ್ದೀವಿ. ಪ್ಲಸ್ ನಿಮಗೆ ವಾಷಿಂಗ್ ಮಿಷಿನ್ಗೆ ರೆಡಿ ಇದೆ. ವಾಷಿಂಗ್ ಮಿಷಿನ್ ಕಲೆಕ್ಷನ್ ಎಲ್ಲ ಡೈರೆಕ್ಟಾಗಿ ಕೊಟ್ಕೋಬೋದು. ಇಲ್ಲಿ POP ನಿಮಗೆ ವಿತ್ ಇನ್ಕ್ಲೂಡಿಂಗ್ POP ಡೈನಿಂಗ್ ಹಾಲಲ್ಲಿ. ಆಮೇಲೆ ಬನ್ನಿ, ಇಲ್ಲಿ ಒಂದು ನಿಮಗೆ ಕಾಮನ್ ಬಾತ್ರೂಮ್ ಬರ್ತದೆ. ಇದು ಎಲ್ಲ ಫಿಟ್ಟಿಂಗ್ಸ್ ಹಾಕ್ಸ್ಬಿಟ್ಟಿದ್ದೀವಿ. ಫುಲ್ಲು 10 ಫೀಟ್ ಎಲ್ಲನೂ ಟೈಲ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಸಿರೋದು. 8 ಜಾಗ್ವಾರ್ ಫಿಟ್ಟಿಂಗ್ಸು. ಕಾಮನ್ ಬಾತ್ರೂಮು. ಇದೊಂದು ಬೆಡ್ರೂಮು ವಿತ್ POP ವಿತ್ ವುಡ್ ವರ್ಕು. ಫುಲ್ಗೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಎಲ್ಲ ವುಡ್ ವರ್ಕ್, ಎಲ್ಲ ಗರ್ಜನ್ ಸೀಟ್ಸು. ಇನ್ನು ಸ್ಟಡಿ ಟೇಬಲ್ಲು, ಮಕ್ಕಳು ಸ್ಟಡಿ ಟೇಬಲ್ ವಿತ್ ಬುಕ್ ಸ್ಟೋರ್ಗೆ. ಮತ್ತು ಇಲ್ಲಿ ಮಿರರ್ ಇದೆ. ನಿಮಗೆ ಮಿರರ್ ಸಮೇತ ಕೊಟ್ಬಿಟ್ಟಿದ್ದೀನಿ. ಬನ್ನಿ ಸರ್, ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸ್ಪೆಷಲ್ ಏನಂದರೆ, ಇಲ್ಲಿ ನಿಮ್ಗೆ 2 ಬಾತ್ರೂಮಲ್ಲೂ ಅಟ್ಟ ಕೊಟ್ಬಿಟ್ಟಿದ್ದೀನಿ.
ಏನೇ ವೇಸ್ಟೇಜು ಸ್ಟೋರೇಜು ಏನೇ ಇದ್ರು ನೀವು ತುಂಬಿಸ್ಕೋಬೋದು. ಟ್ಯಾಕ್ಟರ್ ಅಷ್ಟು ಐಟಮ್ಸ್ ತುಂಬಿಸ್ಕೋಬೋದು ಮೇಲೆ. ಮೇಲೆ ಈ ಕಡೆ ಬಾತ್ರೂಮ್ಗೂ ಇದೆ, ಆ ಕಡೆ ಬಾತ್ರೂಮ್ ಮಾಸ್ಟರ್ ಬೆಡ್ರೂಮ್ಗೂ ಇದೆ. ಸ್ಟೋರೇಜ್ಗೆ ಎಷ್ಟು ಬೇಕಾದ್ರೂ ತುಂಬಿಸ್ಕೋ ಸ್ಟೋರೇಜು. ಆಚೆ ಏನು ಇಡಂಗಿಲ್ಲ. ಮಾಸ್ಟರ್ ಬೆಡ್ರೂಮು ವಿತ್ ಕಾಟು, ಫುಲ್ಲಿ ಫರ್ನಿಶ್ಡು, ವಿತ್ POP, AC ಪಾಯಿಂಟು ಎಲ್ಲದಕ್ಕೂ. ಈ ಬಿಲ್ಡಿಂಗಲ್ಲಿ AC ಗೆ, ಸೋಲಾರ್ಗೆ ಮತ್ತು ಇಂಟರ್ನೆಟ್ಟು, UPS A to Z ಫೆಸಿಲಿಟಿ ನಿಮಗೆ. ಮತ್ತು ಇನ್ಕ್ಲೂಡಿಂಗ್ ಹೈಡ್ರಾಲಿಕ್ ಮಂಚ ಇದು ವಿತ್ ಸ್ಟೋರೇಜ್. ಏನು ಬೇಕೋ ಎಲ್ಲ ಒಳಗೆ ಹಾಕೋದು ಸ್ಟೋರೇಜ್ ಇದು. ಪ್ಲಸ್ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಸೈಡಲ್ಲಿ ನಮಗೆ ರೈಟ್ ಸೈಡ್ಗೆ ಡ್ರೆಸ್ಸಿಂಗ್ ಬರ್ತದೆ. ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಇದು ಇನ್ಕ್ಲೂಡಿಂಗ್ ವಾರ್ಡ್ರೋಬ್ಸು ತುಂಬ ದೊಡ್ಡದಾಗಿ ಮಾಡಿಸಿದ್ವಿ. ಎಲ್ಲ ವಾರ್ಡ್ರೋಬ್ಸ್ 10 ಅಡಿ 12 ಅಡಿ. ಮತ್ತು ಅಟ್ಯಾಚ್ ಬಾತ್ರೂಮು ಸೇಮ್ ಎಲ್ಲ ಕಜಾರಿಯ ಟೈಲ್ಸು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ ನಮಗೆ. ಜಾಗ್ವಾರ್ ಫಿಟ್ಟಿಂಗ್ಸು ವಿತ್ ಕಮೋಡು ಎಲ್ಲ ವಾಲ್ ಮೌಂಟೆಂಡು ಮತ್ತು ವಿತ್ ಸ್ಟೋರೇಜ್ ಮೇಲೆ ಅಟ್ಟ. ಪಕ್ಕಾ ವಾಸ್ತು ಇರೋ ಬಿಲ್ಡಿಂಗು, ಪಕ್ಕಾ ವಾಸ್ತು, ಪಕ್ಕಾ ಡಾಕ್ಯುಮೆಂಟು, ಬೆಟರ್ಮೆಂಟ್ ಏಕಾತ. ಮತ್ತು ಇದು ಅಷ್ಟು ಮೈನ್ ಡೋರು ನಿಮಗೆ ಹೇಳೋದು ಮತ್ತೆ 4 ಇಂಚ್ 8x5 ಸೈಜ್ ನೋಡಿದ್ರೆ ನನಗೆ ಗೊತ್ತಾಗ್ತದೆ. ಎಲ್ಲ ಮಾಡಿಸಿರೋದು A to Z ಎಲ್ಲ ಮಾಡಿಸಿರೋದು. ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಸರ್. ಈಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೇಮ್ ಸರ್, ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೇಮ್ ನೋಡಿ, ಮೇಲೆ ನಿಮಗೆ PVC ವುಡ್ ಸೀಟ್ಸ್ ಫ್ರಂಟಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ಡಬಲ್ ಲೈನು ಎಲ್ಲ ಕಾಸ್ಟ್ಲಿ ಐಟಮೇ, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಹಾಕಿರೋದು, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ಸ್ವಿಚಸ್. ಇದು ಸೆಕೆಂಡ್ ಫ್ಲೋರು. ಸ್ವಿಚಸ್ ಲಿಶಾ, ಫಿನೋಲೆಕ್ಸ್ ಎಲ್ಲ ಹಾಕಿರೋದೆಲ್ಲ. ಈಗ ಏನು ನೋಡಿದ್ರೆ ಫಸ್ಟ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ಫೋಟೋ ಕಾಪಿ ಸೇಮ್ ಈ ಬಿಲ್ಡಿಂಗ್ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಮತ್ತು ಥರ್ಡ್ ಫ್ಲೋರ್ಗೆ ಹೋಗೋಣ. ಈಗ ಏನು ನೋಡಿದ್ರೆ ಫಸ್ಟ್ ಫ್ಲೋರಲ್ಲಿ ಸೇಮ್ ಎಕ್ಸ್ಪ್ಲೇನ್ ಮಾಡಿದ್ನ ಸೇಮ್ ನೋಡಿಬಿಡಿ. ಸೇಮ್ ಆ್ಯಸ್ ಇಟ್ ಈಸ್, ಏನು ಚೇಂಜಸ್ ಇಲ್ಲ ನೋಡಿ. ಸೇಮ್ ಏನು ಚೇಂಜಸ್ ಇಲ್ಲ ನೋಡಿ. ಜಸ್ಟ್ ಅದೇ ಸೇಮ್ ಬಾತ್ರೂಮ್, ಸೇಮ್ ಕಲರು, ಸೇಮ್ ಡಿಸೈನು, ಸೇಮ್ ವುಡ್ ವರ್ಕು. ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮು ಸೇಮ್ ಆ್ಯಸ್ ಇಟ್ ಈಸ್. ಏನು ಒಂದೇ ಒಂದು ಪಾಯಿಂಟ್, ಒಂದು ಪಿನ್ನು ಅಷ್ಟೊಂದು ಚೇಂಜ್ ಇಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಫೋಟೋ ಕಾಪಿ ಅಷ್ಟೇ. 3 ಫ್ಲೋರ್ ಸೇಮ್ ಬರ್ತದೆ. ಏನು ಒಂದೇ ಒಂದು ಪಿನ್ ಅಷ್ಟು ಚೇಂಜ್ ಮಾಡಿ. ಒಂದು ನೋಡಿ ದೇವ್ರ ಮನೆ ನೋಡಿ, ಸೇಮ್ 3 ಡಬಲ್ ಬೆಡ್ರೂಮು ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಒಂದೇ ಒಂದು ಪಾಯಿಂಟ್ ಪಿನ್ ಅಷ್ಟು ಕೂಡ ಚೇಂಜ್ ಮಾಡಲಿಲ್ಲ, ಒಂದು ಪಿನ್ನು ಚೇಂಜ್ ಮಾಡಲಿಲ್ಲ ಇಲ್ಲಿ. ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ ಸರ್. ಥರ್ಡ್ ಫ್ಲೋರ್ ನೋಡಿ ಸರ್, ಸೇಮ್ ತಿರ್ಗಾ ಏನು ಹೇಳ್ತೀನಿ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೇಮ್ ರೋಡು ನೋಡಿ. ಜಸ್ಟ್ ಒಂದು ಲುಕ್ ನೋಡ್ಬಿಡಿ. ಏನಿದೆಯೋ ಅದೇ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಜೆರಾಕ್ಸ್ ಕಾಪಿ ಅಷ್ಟೇ. ತುಂಬ ಗ್ರ್ಯಾಂಡಾಗಿದೆ. ಮಾಸ್ಟರ್ ಬೆಡ್ರೂಮು, ಕಾಮನ್, ದೇವ್ರ ಮನೆ. ಬನ್ನಿ ಸರ್, 3 ಫ್ಲೋರ್ ಆಯಿತು. ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಪಕ್ಕಾ ವಾಸ್ತು ಮನೆ, ಪಕ್ಕಾ ವಾಸ್ತು ಇದೆ. ಲಾಸ್ಟ್ ಫ್ಲೋರ್ ಬಂದಿದ್ದೀವಿ ಸರ್. ಈಗ ಟೆರೆಸ್ಗೆ. ಟೆರೆಸ್ ಎಂಟ್ರಿ ಆದ ತಕ್ಷಣ ನಿಮ್ಗೆ ಲೆಫ್ಟಲ್ಲಿ ಲಿಫ್ಟ್ ರೂಮ್ ಇದೆ. ಒಳ್ಳೆ ಲಿಫ್ಟ್ ಹಾಕ್ಸಿದ್ದೀನಿ, ಯಶ್ ಎಲಿವೇಟರ್ಸ್ ಅಂತ. ಇಲ್ಲಿ ಸಿಂಗಲ್ ಬೆಡ್ರೂಮ್ ಇದೆ. ಇಲ್ಲಿ ನೀವು ಬೇಕಾದ್ರೆ ಬೆಂಚ್ ಹಾಕ್ಸ್ಕೋಬೋದು, ಸೀಟ್ ಹಾಕ್ಸ್ಕೋಬೋದು, ಏನು ಬೇಕಾದ್ರೆ ಹಾಕ್ಸ್ಕೋಬೋದು. ಪಾರ್ಟಿಗೆ ಆಪ್ಷನ್ ಬಿಟ್ಟಿದ್ದೀನಿ ನಾನಿಲ್ಲಿ. ಮತ್ತು ಫಸ್ಟ್ ಸಿಂಗಲ್ ಬೆಡ್ರೂಮ್, ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ತುಂಬ ಗ್ರ್ಯಾಂಡಾಗಿದೆ. ಸಿಂಗಲ್ ಬೆಡ್ರೂಮು ಬನ್ನಿ ಒಳಗಡೆ ಹೋಗೋಣ. ಸಿಂಗಲ್ ಬೆಡ್ರೂಮು, ಓಪನ್ ಕಿಚನ್ನು, ಹಾಲು. ಇದರಲ್ಲಿ ಕೂಡ ನಿಮ್ಗೆ ದೇವ್ರ ಮನೆ ನೋಡಿ. ಕೆಳಗಡೆ ವಿತ್ ಸ್ಟೋರೇಜ್, ದೇವ್ರ ಮನೆಗೆ ಸ್ಟೋರೇಜ್ ಸಮೇತ ಕೊಟ್ಬಿಟ್ಟಿದ್ದೀನಿ ವಿತ್ ಸ್ಟೋರೇಜ್. ನಿಮಗೆ TV ಇಲ್ಲೂ ಅಷ್ಟೇ, ಪಾರ್ಟಿ ಜಸ್ಟ್ TV ಆರಾಮಾಗಿ ಇಟ್ಕೋಬೋದು ಸಿಂಗಲ್ ಬೆಡ್ರೂಮಲ್ಲಿ. ಇಲ್ಲೊಂದು ಬಾತ್ರೂಮ್, ನಿಮಗೆ ಬಾತ್ರೂಮು, ಇಲ್ಲೊಂದು ಬಾತ್ರೂಮ್ ಇದೆ. ಮತ್ತು ಇಲ್ಲಿ ನಿಮಗೆ ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ದೊಡ್ಡ ಕಾಟೆ ಹಾಕ್ಕೋಬೋದು ಆರಾಮಾಗಿ. ವಿತ್ ವುಡ್ ಸೀಲಿಂಗು, POP ಎಲ್ಲದರಲ್ಲೂ POP, ವುಡ್ ಸೀಲಿಂಗು ಪ್ರತಿಯೊಂದರಲ್ಲೂ ಇದೆ ಸರ್. ಯಾವುದರಲ್ಲೂ ಏನು ಕಮ್ಮಿ ಆಗಿಲ್ಲ. ಎಲ್ಲ ಹಾಕ್ಸಿರೋದೆಲ್ಲ ಸ್ಟೋರೇಜಲ್ಲಿ ಎಲ್ಲ ಫುಲ್ ಬಿಲ್ಡಿಂಗೇ ನಿಮಗೆಲ್ಲ ಆ್ಯಂಟಿಕ್ ಪೀಸಸ್ ಇಲ್ಲ.
ಎಲ್ಲ ಆಂಟಿಕ್ ಪೀಸಸ್ಸು ಮತ್ತು ಕಂಪ್ನಿ ಮೆಟೀರಿಯಲ್ ಹಾಕಿ ಯೂಸ್ ಮಾಡಿರೋದು ಎಲ್ಲನೂ. ಇಲ್ಲಿ ನಿಮಗೆ ವಾಷಿಂಗ್ಗೆ ಎಲ್ಲ ರೆಡಿ ವ್ಯವಸ್ಥೆ ಇದೆ ಇಲ್ಲಿ ಎಲ್ಲನೂ ನೋಡಿ ಆರಾಮಾಗಿ. ಮತ್ತು ಇಲ್ಲಿ ಬಟ್ಟೆ ಡ್ರೈ ಮಾಡ್ಕೊಳ್ಳೋಕ್ಕೆ ಎಲ್ಲ ಇಲ್ಲಿ ಕಂಬಿ ಕಟ್ಕೋಬೇಕಷ್ಟೇ, ಹ್ಯಾಂಗಲ್ಲಿ ಹಾಕ್ಸ್ಬಿಟ್ಟಿದ್ದೀನಿ. ಇದ್ರ ಮೇಲೆ ನಿಮಗೆ ನೋಡಿ ಇಲ್ಲಿಂದ ನೋಡ್ಬೋದು ನೀವು, ಮೇಲೆ ಟೆರಸ್ಸು ಇದೆ, ಬಟ್ ನೋ ನೀಡ್ ಟು ಗೋ, ನೆಸಿಟಿ ಇಲ್ಲ ಅದ್ರಲ್ಲಿ ಹೋಗೋವಂಥದ್ದು. ಬಟ್ ಇಲ್ಲಿ 2 ಟ್ಯಾಂಕ್ 1500 ಲೀಟ್ರ್ 1500 ಇಟ್ಟಿದ್ದೀನಿ ವಿತ್ ಸ್ಟೆಪ್ಸು ಮಾಡಿಸಿದ್ದೀನಿ. ಮತ್ತು ಇಲ್ಲಿ ನಿಮ್ಗೆ ಮೈನಾಗಿ ಹೇಳ್ಬೇಕಂತ ಅಂದರೆ ಎಲ್ಲ ನಿಮ್ಗೆ ವಾಕಬಲ್ A to Z ಎಲ್ಲ 10 ಮಿನಿಟ್ಸಲ್ಲಿ ನಿಮಗೆ ಮೆಟ್ರೋ, ಕೆಂಗೇರಿ ಟರ್ಮಿನಲ್ ಮೆಟ್ರೋ, ಚಲಘಟ್ಟ ಮೆಟ್ರೋ, ಆಮೇಲೆ ರೈಲ್ವೆ ಸ್ಟೇಷನ್, ಕೆಂಗೇರಿ ರೈಲ್ವೆ ಸ್ಟೇಷನ್ನು, ಆಮೇಲೆ ಕೆಂಗೇರಿ ಬಸ್ ಸ್ಟ್ಯಾಂಡ್ ಎಲ್ಲ 10 ಮಿನಿಟ್ಸ್, 8 to 10 ಮಿನಿಟ್ಸ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ವಾಕಬಲ್ಲು 10 ಮಿನಿಟ್ಸ್. ಇಲ್ಲ 2 ವೀಲರ್ ಹೋದರೆ 8 to 10 ಮಿನಿಟ್ಸು. ಮತ್ತು ಸ್ಕೂಲು RV ಡೆಂಟಲ್ ಕಾಲೇಜು, ಮತ್ತು RV ಇಂಜಿನಿಯರಿಂಗ್ ಕಾಲೇಜು, ರಾಷ್ಟ್ರೋತ್ಥಾನ ಸ್ಕೂಲು, ಚಿನ್ಮಯ ಸ್ಕೂಲು, UVI ಸ್ಕೂಲು, KBC ಸ್ಕೂಲು, ಕಾಲೇಜ್, RV ಇಂಜಿನಿಯರಿಂಗ್ ಕಾಲೇಜು ಎಲ್ಲ ನಿಮಗೆಲ್ಲ ವಾಕಬಲ್, ಎಲ್ಲ 5 ರಿಂದ 10 ನಿಮಿಷ. ಆಮೇಲೆ ನೈಸ್ ರೋಡು, ಲಕ್ಷ್ಮೀ ಟೆಂಪಲ್ಲು, ನಿಮಗೆ ಮಾಲ್ಸು, ಎಲ್ಲ ಫೆಸಿಲಿಟಿ A to Z ಅನುಕೂಲ ಇದೆ. ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ಫುಲ್ಲಿ ಡೆವಲಪ್ಡ್ ಏರಿಯಾ ಆಗೋದ್ರಿಂದ ಇಲ್ಲಿ ಸೈಟೇ ಇಲ್ಲ, ಇಲ್ಲಿ ಸೈಟೇ ಸಿಗಲ್ಲ. ಬೆಟರ್ಮೆಂಟ್ ಎ ಖಾತಾ ಪ್ರಾಪರ್ಟಿ ಇದು, ಪಕ್ಕಾ ಬೆಟರ್ಮೆಂಟ್ ಎ ಖಾತಾ. ಈ ಖಾತಾ ಸಮೇತ ಆಗೋಗಿದೆ, ಪಕ್ಕಾ ಜಿನೇನ್ ಡಾಕ್ಯುಮೆಂಟು. SBI ಬ್ಯಾಂಕಲ್ಲಿ 80 ಲಕ್ಷ ಲೋನ್ ಇದೆ, SBI ಬ್ಯಾಂಕಲ್ಲಿ. ಸೊ ಪಕ್ಕಾ ಜಿನೇನ್ ಪ್ರಾಪರ್ಟಿ, ಒಳ್ಳೆ ಲೊಕೇಶನ್ ಇದೆ, ಆಪೋಸಿಟ್ ಪಾರ್ಕು ನೋಡಿದ್ರಿ. ಮತ್ತು ಎಲ್ಲ A to Z ರೆಡಿ ಟು ಮೂವ್ ಮನೆ. ಇನ್ನೊಂದು ಕೋಟ್ ಪೇಂಟಿಂಗ್ ಇದೆ ಲಾಸ್ಟಲ್ಲಿ ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಮುಗ್ದಿದೆ. ಆರಾಮಾಗಿ ಬಂದು ಸೆಟ್ಲ್ ಆಗ್ಬೋದು ಮನೆಗೆ, ಎಲ್ಲ ಅನುಕೂಲ ಇದೆ. ಫುಲ್ಲಿ ಡೆವಲಪ್ಡ್ ಏರಿಯಾ, ಪಕ್ಕಾ ಡಾಕ್ಯುಮೆಂಟು, ಜಿನೇನ್ ಡಾಕ್ಯುಮೆಂಟು. ನಿಮಗೆ ಲೋನು ಯಾವ ಬ್ಯಾಂಕಲ್ಲಿ ಬೇಕಾದರೂ ಲೋನ್ ಸಿಗುತ್ತೆ. ಡೈರೆಕ್ಟಾಗಿ ನಾನೇ ಓನರ್ ಆಗಿರೋದ್ರಿಂದ ದಯವಿಟ್ಟು ಡೈರೆಕ್ಟಾಗಿ ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಬ್ರೋಕರೇಜ್ ಇರೋಲ್ಲ ನಿಮಗೆ, ಡೈರೆಕ್ಟಾಗಿ ಬಂದು ನನ್ನೇ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಏನೇ ಇದ್ರೂ ಕುತ್ಕೊಂಡು ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ಕೊಳ್ಳೋಣ. ಯಾರೋ ಇಂಟ್ರೆಸ್ಟ್ ಆಗಿದ್ದರೆ ನನ್ನ ನಂಬರ್ ನಿಮಗೆ ಸ್ಕ್ರೀನಲ್ಲಿ ಬರ್ತದೆ, ದಯವಿಟ್ಟು ಅದಕ್ಕೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.